ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಮ್ಮ ಪವಿತ್ರ ಶ್ರೇಷ್ಠ ಧಾರ್ಮಿಕ ಗ್ರಂಥ ಭಗವದ್ಗೀತೆಯ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಮಹಾಭಾರತ ಕುರುಕ್ಷೇತ್ರ ಸಂಗ್ರಾಮದ ಯುದ್ಧಕ್ಕಾಗಿ ಗೊಂದಲಕ್ಕೀಡಾದ ಅರ್ಜುನನಿಗೆ ಉಪದೇಶವನ್ನು ನೀಡಿ, ಯುದ್ಧಕ್ಕೆ ಪ್ರೇರಣೆ ನೀಡಿ, ಯುದ್ಧಕ್ಕೆ ಅಣಿಯಾಗುವಂತೆ ಶ್ರೀಕೃಷ್ಣ ಪರಮಾತ್ಮನು ಬೋಧಿಸಿದ ಅಮರ ಸಂದೇಶಗಳೇ ಭಗವದ್ಗೀತೆಯ ಸಾರಗಳಾಗಿವೆ. ಭಗವದ್ಗೀತೆ ಎಂದರೆ ಭಗವಂತನ ವಾಣಿ ಎಂದರ್ಥ. ವಿಶ್ವದ ಶ್ರೇಷ್ಠ ಧಾರ್ಮಿಕ ಗ್ರಂಥಗಳಲ್ಲಿ ಭಗವದ್ಗೀತೆಯು ಒಂದು. ಕ್ರಿಸ್ತಪೂರ್ವ ಶತಮಾನಗಳಲ್ಲೇ ಇಂದಿಗೂ ಮಾನವ ಜನಾಂಗಕ್ಕೆ ಅತ್ಯವಶ್ಯಕವಾಗಿ ಅನುಸರಿಸಲೇಬೇಕಾದ ಅತ್ಯಮೂಲ್ಯ ನುಡಿಮುತ್ತು ಭಗವದ್ಗೀತೆ. ಅದರ ಭವ್ಯತೆ, ಸೌಂದರ್ಯ, ಮಾನವ ಬದುಕಿನ ಸಮಸ್ಯೆಗಳಿಗೆ ಯಾವ ಕಾಲಕ್ಕೂ ಪ್ರಸ್ತುತವೆನಿಸುವ ಅಮರ ಸಂದೇಶ ಭಗವದ್ಗೀತೆಯ ವಾಣಿಗಳು. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗಗಳ ಮೂಲಕ ಪರಮೋಚ್ಚಾರ ಮೋಕ್ಷ ತಲುಪುವುದೇ ಭಗವದ್ಗೀತೆಯ ಅತ್ಯುನ್ನತ ಸಾರ. ಗೀತೆಯ 18 ಅಧ್ಯಾಯಗಳಲ್ಲಿ 1ರಿಂದ 6ರವರೆಗಿನ ಅಧ್ಯಾಯಗಳು ಜ್ಞಾನ ಮಾರ್ಗವನ್ನು ಬೋಧಿಸಿದರೆ, 7ರಿಂದ 12ರವರೆಗಿನ ಅಧ್ಯಾಯಗಳು ಭಕ್ತಿ ಮಾರ್ಗವನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಂಡಿವೆ. ಜನಸಾಮಾನ್ಯರಲ್ಲಿ ಜಾಗೃತಿ ಮತ್ತು ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಘನತೆ, ವ್ಯಕ್ತಿತ್ವ, ವೈಚಾರಿಕತೆಯ ಕಿಚ್ಚು ಇವೆಲ್ಲವನ್ನು ತಂದುಕೊಡುವುದೇ ಭಗವದ್ಗೀತೆಯ ಮೂಲ ಉದ್ದೇಶವಾಗಿದೆ. ನಮಗೆ ಧರ್ಮದ ಬಗ್ಗೆ ಮಾತ್ರವಲ್ಲ, ದುಷ್ಕೃತ್ಯಗಳನ್ನು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಒಡೆದೋಡಿಸುವುದು ಹೇಗೆ ಎನ್ನುವುದನ್ನು ಜೀವನದಲ್ಲಿ ನಡೆಸಬಹುದೆನ್ನುವುದರ ಕುರಿತು ಕೂಡ ಅತ್ಯಂತ ಅಮೂಲ್ಯ ಪಾಠವನ್ನು ಭಗವದ್ಗೀತೆ ಬೋಧಿಸಿದೆ. ಭಗವದ್ಗೀತೆಯು ಕಾಲಕಾಲಕ್ಕೆ ಅತ್ಯಂತ ಉತ್ತಮ ಮಾರ್ಗದರ್ಶಿ. ಭಗವದ್ಗೀತೆ ಎಂದರೆ ಭಗವಂತನ ಗಾನ ಎಂದರ್ಥ. ಮನುಷ್ಯ ಹಾಗೂ ಸೃಷ್ಟಿಕರ್ತನ ನಡುವಿನ ಸತ್ಯ ಹಾಗೂ ಸಾಕ್ಷಾತ್ಕಾರದ ದೈವಿ ಸಂವಹನದ ಬಗೆಗಿನ ಕಾಲಾತೀತ ಸಂದೇಶವು ಭಗವದ್ಗೀತೆಯಲ್ಲಿ ಅಡಗಿದೆ. ಇದು ಒಂದು ಐತಿಹಾಸಿಕ ಭಗವದ್ಗೀತೆಯು ಕೇವಲ ಒಂದು ಐತಿಹಾಸಿಕ ಯುದ್ಧವನ್ನು ಉಲ್ಲೇಖಿಸುವುದಿಲ್ಲ, ಬದಲಾಗಿ ಒಳ್ಳೆಯ ಹಾಗೂ ಕೆಟ್ಟದರ ನಡುವಿನ ವಿಶ್ವ ಸಂಘರ್ಷವನ್ನು ಸೂಚಿಸುತ್ತದೆ. ಭಗವದ್ಗೀತೆಯು ಪ್ರತಿಪಾದಿಸಿದ ಮಾರ್ಗವನ್ನು ಅನುಸರಿಸುವುದು ಅದರ ಮೋಕ್ಷಕ್ಕೆ ಹಾದಿ, ಏಕೆಂದರೆ ಅದು ಸಾರ್ವತ್ರಿಕ ಸ್ವಯಂ ಸಾಕ್ಷಾತ್ಕಾರದ ಶ್ರೇಷ್ಠ ಗ್ರಂಥವಾಗಿದೆ. ಆದ್ದರಿಂದ ಭಗವದ್ಗೀತೆಯು ನಮ್ಮ ಕರ್ತವ್ಯಗಳನ್ನು ನಾವು ನಿಷ್ಠೆಯಿಂದ ಪಾಲಿಸಿದರೆ ಅದರ ಫಲವನ್ನು ಪರಮಾತ್ಮ ದೇವರು ನಮಗೆ ಅತ್ಯಂತ ಪ್ರಾಮಾಣಿಕವಾಗಿ ನೀಡುತ್ತಾನೆ ಎಂಬ ಅಮರ ಸಂದೇಶವನ್ನು ನೀಡುತ್ತಾ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಮಾತೆ ಸಂಗೋಸ್ತ್ವ ಕರ್ಮಣಿ ಎಂದು ಹೇಳುವಂತೆ ನಮ್ಮ ಕಾರ್ಯಗಳನ್ನು, ನಮ್ಮ ಕರ್ತವ್ಯಗಳನ್ನು ನಾವು ನಿಷ್ಠೆ ಹಾಗೂ ಶ್ರದ್ಧೆಯಿಂದ ಫಲವನ್ನು ನಿರೀಕ್ಷಿಸದೆ ಮಾಡಿದ್ದೇ ಆದರೆ ಆ ಫಲವು ನಮಗೆ ತನ್ನಿಂತಾನೇ ಲಭಿಸುತ್ತದೆ ಎನ್ನುವ ಶ್ರೇಷ್ಠ ಮಾರ್ಗವನ್ನು ಭಗವದ್ಗೀತೆ ಬೋಧಿಸಿದೆ. ಅದರಂತೆ ಯಾವಾಗ ಈ ಭೂಮಂಡಲದ ಮೇಲೆ ದುಷ್ಟ ಶಕ್ತಿಗಳ ಕೈ ಮೇಲಾಗುತ್ತದೆಯೋ, ಅಥವಾ ಅಧರ್ಮ ಹೆಚ್ಚಾಗಿ ಯಾರು ಒಳ್ಳೆಯವರು ಶಿಷ್ಟರು ಅಂಥವರ ಮೇಲೆ ದಬ್ಬಾಳಿಕೆ ಹೆಚ್ಚಾಗುತ್ತದೆಯೋ, ಅಂಥ ಸಂದರ್ಭದಲ್ಲಿ ಮತ್ತೆ ನಾನು ಜನ್ಮ ತಾಳಿ ಬಂದು ದುಷ್ಟರಿಗೆ ಶಿಕ್ಷೆಯನ್ನು ಹಾಗೂ ಶಿಷ್ಟರ ರಕ್ಷಣೆಯನ್ನು ನಾನು ಪುನಃ ಕಾಲಕ್ಕೆ ಅವತಾರವೆತ್ತಿ ಬಂದು ಅಂಥ ಜನರನ್ನು ನಾನು ರಕ್ಷಣೆ ಮಾಡುತ್ತೇನೆ ಎನ್ನುವ ಉಪದೇಶವನ್ನು ಶ್ರೀಕೃಷ್ಣ ಹೇಳುತ್ತಾ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎನ್ನುವ ಶ್ರೇಷ್ಠ ಸಂದೇಶವನ್ನು ಮನುಕುಲಕ್ಕೆ ಸಾರಿದ್ದಾನೆ. ಭಗವದ್ಗೀತೆ ಕೇವಲ ಶ್ರೇಷ್ಠ ಧಾರ್ಮಿಕ ಗ್ರಂಥವಲ್ಲ, ಪ್ರತಿಯೊಬ್ಬರ ಜೀವನ ದರ್ಶನ, ಒಳಿತು ಹಾಗೂ ಕೆಡಕುಗಳ ನಡುವಿನ ಸಂಘರ್ಷದ ಒಂದು ನೀತಿಯನ್ನು ಬೋಧಿಸುವ ಪರಮ ಶ್ರೇಷ್ಠ ಪಾವನ ಅಮೂಲ್ಯ ಗ್ರಂಥ. ಆದ್ದರಿಂದ
ಭಗವದ್ಗೀತೆ ನಮ್ಮೆಲ್ಲರಿಗೂ ಸಹಿತ ಹಿಂದಿಗೂ ಆದರ್ಶವಾಗಿತ್ತು, ಇಂದಿಗೂ ಆದರ್ಶವಾಗಿದೆ, ಮುಂದೆಯೂ ಆದರ್ಶವಾಗಲಿದೆ. ಅದರಲ್ಲಿನ ಉಪದೇಶಗಳು ಸಾರ್ವಕಾಲಿಕ ಸತ್ಯವಾಗಿ ಪ್ರತಿಯೊಬ್ಬರ ಜೀವನವನ್ನು ಬೆಳಗುತ್ತಾ ಸತ್ಯದ ಮಾರ್ಗವನ್ನು, ಸತ್ಯದ ದರ್ಶನವನ್ನು ನಮಗೆ ನೀಡಲಿ ಎಂದು ಹೇಳುತ್ತಾ ಇಂದಿನ ಈ ಭಗವದ್ಗೀತೆ ಕುರಿತಾದ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.